ಸರ್ ಅಂದರೆ ವಿಷ್ಣುವರ್ಧನ್ ಅವರ ಮೂಲ ಅಸ್ಥಿ ನಿಮಗೆ ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಮನವಿ ಮಾಡ್ತೀರಿ ಅನ್ನುವಂಥದ್ದು. ಈಗ ಅಲ್ಲೇ ಅಭಿಮಾನಿಗಳಿಗೆ ಹೋಗಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ನಡುವೆ ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಅಲ್ಲಿ ಹೋಗುವಂಥದ್ದು ಅಸ್ಥಿ ತಗೋಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೋರಾಟ ಮಾಡೋ ಪ್ಲಾನ್ ಇದೆ ಅಂತ. ಈಗಾಗಲೇ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ತಂಡ ಹೋಗಿ ಕೂತಿದೆ ಅಲ್ಲಿ. ಸೊ ನಿನ್ನೆ ಅಸ್ಥಿ ಏನು ಮಾಡಿದ್ರಿ ಅಂತ ಕೇಳ್ತಿದ್ವಿ ನಾವು. ಫಸ್ಟು ನೀವು ಕಟ್ಟಡವನ್ನು ಕೆಡವಿದ್ರಿ, ಮತ್ತು ಅಸ್ಥಿಯನ್ನೇ ಹೆಂಗೆ ಕೆಡುತ್ತೀರಿ? ಅಸ್ಥಿಯನ್ನು ಏನು ಮಾಡಿದಿರಿ? ಒಂದು ವೇಳೆ ನೀವು ಅಸ್ಥಿಯನ್ನೇನಾದರೂ ಅಗೌರವಿಸಿದ್ದೆ ಆದರೆ, ಅದನ್ನು ನಾಶಪಡಿಸಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಮನೆಗಳ ಮುಂದೆ ಬಂದು ಪ್ರತಿಭಟನೆ ಮಾಡಲಿಕ್ಕೆ ರೆಡಿಯಾಗಿದ್ದೇವೆ. ಯಾಕಂದರೆ ಅದು ಶುದ್ಧ ಅವಮಾನ ಅದು. ಸೊ ಕಟ್ಟಡ ನಿಮ್ಮದ್ರಲ್ಲಿತ್ತು ಸರಿ, ಅಸ್ಥಿ ಅದೊಂದು ಪವಿತ್ರವಾದ ಇದಿರುತ್ತೆ, ಏನದು ಒಂದು ಪೂಜೆ ಮಾಡಿದಂಥ ಒಂದು ಚೆಂಬು ಆ ಥರದ್ದೇನು ಅಂತ ಕರಿತೀವಲ್ಲ, ಅದರಲ್ಲಿ ಇದ್ದದ್ದು. ಅದನ್ನು ನಾಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಷ್ಟೇ ಗೌರವದಿಂದ ಕಾಣಬೇಕಾಗಿತ್ತು ನೀವು. ಸೊ ಅದನ್ನು ಏನು ಮಾಡಿದ್ದೀರಿ ಅಂತ ಕೇಳ್ತಾ ಇದ್ವಿ. ನಾವು ಕಾನೂನು ಹೋರಾಟವನ್ನು ಕೂಡ ಮಾಡೋ ಪ್ಲ್ಯಾನಲ್ಲಿದ್ದೀವಿ ಸರ್. ಸರ್, ಇವತ್ತು ಕಲಾವಿದರನ್ನ ಯಾರನ್ನಾದರೂ ಭೇಟಿ ಮಾಡುವಂಥದ್ದು, ಮನವಿ ಮಾಡುವಂಥದ್ದು, ಮತ್ತು ಅಂದರೆ ಇದನ್ನು ಒಟ್ಟಾರೆಯಾಗಿ ಅಭಿಮಾನಿಗಳೇ ಈ ನಿಲುವನ್ನು ತೆಗೆದುಕೊಳ್ಳುವಂಥದ್ದು, ಅಂದರೆ ಇದರಲ್ಲಿ ಕುಟುಂಬದವರ ಒಂದು ಇನ್ವಾಲ್ವ್ಮೆಂಟ್ ಕಡಿಮೆ ಅನಿಸುತ್ತೆ ಅಲ್ವಾ, ಹೇಗೆ? ಇಲ್ಲ, ಕುಟುಂಬದವರು ಇದರಲ್ಲಿ ಭಾಗಿಯಾಗಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಅದೇ ನಮಗೆ ಹಿನ್ನಡೆ ಕೂಡ. ಯಾಕಂದರೆ ಈಗ ನಾನು ಯಾರೋ ಒಬ್ಬ ಕಲಾವಿದನ ಭೇಟಿ ಆದ ತಕ್ಷಣವೇ ಇದಕ್ಕೆ ಕುಟುಂಬದವ್ರು ಬರ್ತಾ ಇಲ್ವಾ ಅಂತಾರೆ. ಇಲ್ಲ ಅಂದ ತಕ್ಷಣ ಇವರು ಅಯ್ಯೋ ನಮ್ಗೆ ಯಾಕಪ್ಪ ಈ ವಿವಾದ ಅಂತಾರೆ. ಇದು ನಮ್ಮ ಹಿನ್ನಡೆಗೆ ಕಾರಣವಾಗಿರುವಂಥ ವಿಷಯ. ಸೊ ಆದರೂ ಅವ್ರಿಗೆ ಮನವರಿಕೆ ಮಾಡ್ತೀನಿ, ಇದು ಯಜಮಾನರು ಒಂದು ಕುಟುಂಬಕ್ಕೋ ಇನ್ನೊಂದಕ್ಕೋ ಸೀಮಿತವಾದಂಥವ್ರಲ್ಲ. ಕುಟುಂಬದವ್ರು ಹೌದು, ಆದರೆ ಅಷ್ಟಕ್ಕೆ ಸೀಮಿತವಾದವರಲ್ಲ. ಸೊ ಅದರಿಂದ ಚಿತ್ರರಂಗವೇ ಒಂದು ಕುಟುಂಬ ಅಂದ್ಕೊಂಡ್ರೆ ಆ ಕುಟುಂಬದ ಯಜಮಾನಂತಿದ್ದವ್ರು ಇವರು. ನೀವೆಲ್ಲರೂ ಬನ್ನಿ ಅಂತ ಒಂದು ಮನವಿಯನ್ನಂತೂ ಮಾಡ್ತೀನಿ. ಬಂದವ್ರ ಜೊತೆಗೆ ಹೆಜ್ಜೆ ಹಾಕ್ತೀವಿ, ಬರದೇ ಇರೋರ ಜೊತೆಗೆ ನಮಗೇನು ಬೇಜಾರಿಲ್ಲ ಸರ್. ಯಾಕಂದರೆ ಚಿತ್ರರಂಗ ಅವರನ್ನು 4 ದಶಕದಿಂದ ಹಾಗೆ ನಡೆಸ್ಕೊಂಡಿದೆ. ಈಗೇನು ಹೊಸದಾಗಿ ಅಚ್ಚರಿ ಪಡಲಿಕ್ಕೆ ನಮಗೇನು ಉಳಿದಿಲ್ಲ ಸರ್. ಈಗ ಇವರ ವಿಚಾರದಲ್ಲೇ ಇಂಥದ್ದೊಂದು ಬೆಳವಣಿಗೆಗಳು ಯಾಕಾಗುತ್ತೆ ಅಂತ ನಿಮ್ಗೆ ಅನಿಸಿದೆ? ಯಾಕಂದರೆ ಅಷ್ಟು ವರ್ಷ ಜರ್ನಿ ಮಾಡಿದ್ರಿ, ಅವರ ಕಾಲದ ನಂತರನೂ ಕೂಡ ಅವ್ರಿಗೊಂದು ಜಾಗ ಸಿಗಲಿಲ್ಲ ಅನ್ನೋವಂಥದ್ದು. ಸೊ ಸಾಕಷ್ಟು ಸಂದರ್ಭದಲ್ಲಿ ಸ್ಪಂದಿಸುವಂತಹ ಪರಿಸ್ಥಿತಿ ಕೂಡ ಅಷ್ಟಕ್ಕಷ್ಟೇ ಇರುತ್ತೆ ಅನ್ನುವಂಥದ್ದನ್ನು ಹೇಗೆ ಪರಿಗಣಿಸ್ತೀರಿ ಅಂತ? ನಾನು ತೀರಾ ಗಂಭೀರವಾಗಿ 2 ಆರೋಪ ಮಾಡಬೇಕು ಸರ್. ಒಂದು, ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾಗೆ ಯಜಮಾನರ ಫಸ್ಟ್ ಇಂಪ್ರೆಷನ್ ವಾಸ್ ಟೂ ಗುಡ್. ನಾಗರಾವ್ ಬಂದಿದ್ದಲ್ಲ, ಇಡೀ ಭಾರತದಲ್ಲಿ ಯಾವ ಕಲಾವಿದನಿಗೂ ಇದುವರೆಗೂ ಅಂತಹದ್ದೊಂದು ಯಶಸ್ಸು ಸಿಕ್ಕಿಲ್ಲ ಮೊದಲನೇ ಸಿನಿಮಾದಲ್ಲಿ. ಅದಾದ ನಂತರದಲ್ಲಿ ಒಂದಷ್ಟು ಅವ್ರ ಮೇಲೆ ಅಸಹನೆ ಬೆಳೀತು. ಆ ಅಸಹನೆ ಗಂಧದ ಗುಡಿ ಸಮಯದಲ್ಲಿ ಅವರಲ್ಲದಲ್ಲದ ಕಾರಣಕ್ಕೆ ಅವರ ಮೇಲೆ ವಿರುದ್ಧ ಆರೋಪಗಳು ಬಂದ ಮೇಲೆ ಅದೊಂದು ವಿರೋಧಿ ಪಡೆ ಅಂತ ಹುಟ್ಕೊತ ಹೋಗೋದು. ಸತ್ಯವೋ ಸುಳ್ಳೋ ಯಾರೂ ಪರಾಮರ್ಶೆ ಮಾಡಲಿಲ್ಲ, ಅದನ್ನು ಹಾಗೇ ಬೆಳೆಸ್ಕೊತ ಬಂದುಬಿಟ್ರು. ಬದುಕಿದ್ದಾಗ ಅದೊಂದು ಕಾರಣ ಆಯಿತು. ಸೊ ಎರಡನೇ ಕಾರಣ, ಸತ್ತೋದ ಮೇಲೂ ಕೂಡ ಅದು ಮುಂದುವರಿದಿದ್ದು ವಿವಾದದ ಜಾಗದಲ್ಲಿ ಹಾಕಿದ್ರಿಂದ ಆಯಿತು. ಮತ್ತು ಕೆಲವರು ಅದಕ್ಕೆ ತುಪ್ಪ ಸುರಿಯೋ ಕೆಲಸವನ್ನು ಮಾಡಿದರು. ಸೊ ಮತ್ತು ಮೂರನೇದು ನಾನು ಹೇಳಬೇಕಾದಂತು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಹುಶಃ ಒಬ್ಬ ಕಲಾವಿದರಾಗಿ, ಒಬ್ಬ ಸೂಪರ್ ಸ್ಟಾರ್ ಆಗಿ ಮಾತ್ರವಲ್ಲದೆ ಒಂದು ಒಳ್ಳೆಯ ಸಮುದಾಯದ ವ್ಯಕ್ತಿಯಾಗಿ ಕೂಡ ಗುರುತಿಸ್ಕೊಂಡ್ಬಿಟ್ಟಿದ್ದರೆ, ಅಥವಾ ಅವ್ರ ಸಮುದಾಯದ ವ್ಯಕ್ತಿಗಳು ಬಂದು ಇದ್ರ ಬಗ್ಗೆ ಮಾತನಾಡಿದ್ದಿದ್ರೆ ಬಹುಶಃ ಸ್ಮಾರಕದ ವಿಷಯದಲ್ಲಿ ಇಷ್ಟೊಂದು ಕಷ್ಟಪಡಬೇಕಾಗಿರಲಿಲ್ಲ. ಆದರೆ ವಿಷ್ಣುವರ್ಧನ್ ಅವರು ಬದುಕಿದ್ದಾಗಲೂ ಕೂಡ ನಾನು ವಿಶ್ವಮಾನವ ಅನ್ನೋ ರೀತಿಯಲ್ಲಿ ಬದುಕಿದರು. ಆದ್ದರಿಂದ ಅವ್ರ ಸಮುದಾಯ ಎಲ್ಲ ಅವರನ್ನು ದೂರ ಇಡ್ತು. ಅವ್ರ ಸಮುದಾಯದಿಂದ ಇದುವರೆಗೂ ಒಂದು ಧ್ವನಿ ಬರಲ್ಲ ನೋಡಿ. ಯಾರು ವಿಷ್ಣುವರ್ಧನ್ಗೆ ಸ್ಮಾರಕ ಮಾಡಿ ಅಂತ ಯಾರು ಕೇಳೋದೇ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಸರ್ಕಾರ ಏನು ನೋಡುತ್ತೆ ಸರ್, ಎಲ್ಲವನ್ನು ವೋಟ್ ಬ್ಯಾಂಕ್ ರೂಪದಲ್ಲೇ ನೋಡುತ್ತೆ. ಜಾತಿಗಳ ಧ್ವನಿ ಎತ್ತದಾಗ ಸಿಗೋ ಗೌರವ ಅಭಿಮಾನಿಗಳು ಇನ್ಯಾರು ಧ್ವನಿ ಎತ್ತದಾಗ ಸಿಗಲ್ಲ. ಸೊ ಅದೊಂದು ಹಿನ್ನಡೆ ಆಯಿತು. ಈ 2 ಕಾರಣಕ್ಕೋಸ್ಕರ ಅವರಿಗೆ ಅವಮಾನಗಳ, ಒಂದು ಅಸಹನೆ, ಇನ್ನೊಂದು ಸಮುದಾಯ.